ಹಾಯ್ ಫ್ರೆಂಡ್ಸ್, ಹೊಂಬಳೆ ಸಿರಿ ವ್ಲಾಗ್ಸ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲ? ನಾನೊಂದು ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಿಯ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅದಕ್ಕೇನು ಹೆಚ್ಚಿನ ಸಾಮಗ್ರಿ ಏನು ಬೇಡ. ನೋಡಿ, ನಿಮಗೆಲ್ಲ ಗೊತ್ತಿರೋಂಥದ್ದೇ ಟೊಮೆಟೊನ ನಾನು ಒಂದು ಬಳಸ್ತಾ ಇದ್ದೇನೆ. ಹಾಗೆ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ. ಈಗ ಒಂದು ಪಾತ್ರೆಗೆ ನಾವು ಬಿಸಿ ಮಾಡಿಡುವ. ಅದಕ್ಕೆ 4 ಚಮಚದಾಗುವಷ್ಟು ಇದು ನಾನೀಗ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಮ ಮನೇಲಿ ಯಾವ ಎಣ್ಣೆ ನೀವು ಯೂಸ್ ಮಾಡ್ತೀರೋ ಅದನ್ನೇ ಬಳಸಿದರೆ ಸಾಕು. ದಿನನಿತ್ಯದ ನೀವು ಯಾವುದನ್ನು ಬಳಸ್ತಿರೋ ಎಣ್ಣೆ ಅದನ್ನೇ ಬಳಸಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಾನೀಗ 1 ಚಮಚದಾಗಷ್ಟು ಜೀರಿಗೆಯನ್ನು ಬಳಸ್ತಾ ಇದ್ದೇನೆ. ಜೀರಿಗೆ ಒಂಚೂರು ಕೆಂಪಗಾಗಲಿ. ಹಾಗೆ ಅದು ನಾಟಿ ಸ್ಟೈಲ್ ಆದ್ದರಿಂದ ನಾನು ಜೀರಿಗೆ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಶೇಂಗಾ ಬೀಜನ ಬಳಸ್ತಾ ಇಲ್ಲ. ನಾನು 1 ಚಮಚದಾಗಷ್ಟು ಈಗ ಇದಕ್ಕೆ ಉದ್ದಿನ ಬೇಳೆಯನ್ನು ಬಳಸ್ತಾ ಇದ್ದೇನೆ. ನೋಡಿ, ಅವೆರಡು ಕೆಂಪಗಾಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡುವ ನಾವು ಇದನ್ನು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಈಗ ಕೆಂಪಗಾಗ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಆದಮೇಲೆ ನಾನು ಒಂದು ಸಣ್ಣ ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ. ಸಣ್ಣದು ಸಾಕು, ನಾಟಿ ಸ್ಟೈಲ್ ಇರುತ್ತಲ್ಲ ಅದೇ ಬೆಳ್ಳುಳ್ಳಿ. ಹಾಗೆ ಸ್ವಲ್ಪ 1 ಹಿಡಿಯಷ್ಟು ಅಥವಾ ಅದಕ್ಕಿಂತ ಕಮ್ಮಿ ಆದರೂ ತೊಂದರೆ ಇಲ್ಲ, ಕರಿಬೇವಿನ ಸೊಪ್ಪನ್ನು ಬಳಸ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಕರಿಬೇವಿನ ಸೊಪ್ಪು ಜಾಸ್ತಿ ಬೇಕಾದರೂ ಜಾಸ್ತಿ ಬಳಸ್ಬೋದು. ನಾನು 2 ಹಸಿಮೆಣಸನ್ನು ಹಾಕ್ತೇನೆ. ತುಂಬ ಖಾರ ಇರೋದ್ರಿಂದ ನಾನು 2 ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಾದರೂ ಅಷ್ಟು ಹಾಕ್ಬೋದು. ಇದು ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ಥರದ್ದು. ಹಳ್ಳಿ ಸ್ಟೈಲಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ, ಸಿಂಪಲ್ಲಾಗಿರ್ತದೆ. ಮನೇಲಿ ಏನು ಸಿಗ್ತದೋ ಅದರಲ್ಲಿ ಚಿತ್ರಾನ್ನ ಆಗ್ತದೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನೀಗ ಶುಂಠಿಯನ್ನು ಹಾಕಿದ್ದೇನೆ. 1 ಇಂಚಿನಷ್ಟು ಶುಂಠಿನ ಚೆನ್ನಾಗಿ ಕಟ್ ಮಾಡಿ ಯೂಸ್ ಮಾಡಿದರೆ ಆಯಿತು. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿನ ಹಾಕ್ತಾ ಇದ್ದೇನೆ. 1 ಸಣ್ಣ ಈರುಳ್ಳಿ ಹಾಕಿದರೆ ಸಾಕಾಗ್ತದೆ. ನೋಡಿ, ನಾನು 1 ಈರುಳ್ಳಿನ ಹಾಕಿದ್ದೇನೆ. ಹಾಗೆ 1 ಟೊಮೆಟೊನ ಯೂಸ್ ಮಾಡಿದ್ದೇನೆ ನಾನಿಲ್ಲೀಗ. ಈಗ ಅದನ್ನು ಚೆನ್ನಾಗಿ ಇದು ಈರುಳ್ಳಿ ಫ್ರೈ ಆದಮೇಲೆ ನಾನು 1 ಟೊಮೆಟೊನ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು. ಯಾರೆಲ್ಲ ಹೊಸಬ್ರಿದ್ದೀರೋ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ಪುಟ್ಟ ಯೂಟ್ಯೂಬರಿಗೆ ಸಹಾಯ ಮಾಡಿ. ಸಪೋರ್ಟ್ ಮಾಡಿದರೆ ನಿಮ್ಮ ಸಪೋರ್ಟೇ ನಮಗೆ ಅಮೂಲ್ಯವಾಗಿರ್ತದೆ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ನಾನೀಗ ಚೆನ್ನಾಗಿ ಅದನ್ನು ಹುರ್ಕೊತಾ ಇದ್ದೇನೆ. ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೋದು. ನಾನು ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೇನೆ, ಆದರೆ ನಾನು ಇದಕ್ಕೆ ನೆಲಗಡಲೆ ಬೀಜ ಅಂತಾರಲ್ಲ, ಶೇಂಗಾ ಬೀಜ, ಅದನ್ನು ಯೂಸ್ ಮಾಡ್ತಾ ಇಲ್ಲ ಈ ಚಿತ್ರಾನ್ನಕ್ಕೆ. ನಾನು ಜೀರಿಗೆ ಮತ್ತು ಉದ್ದಿನಬೇಳೆ ಮಾತ್ರ ಯೂಸ್ ಮಾಡಿದ್ದು. ಟೊಮೆಟೊ ಹಾಕ್ತಾ ಇದ್ದೇನೆ. ನಾಟಿ ಚಿತ್ರಾನ್ನ ಇದು. ಹಳ್ಳಿ ಸೈಡಿನಲ್ಲಿ ಚಿತ್ರಾನ್ನ ಮಾಡ್ತಾರಲ್ಲ ಆ ಚಿತ್ರಾನ್ನ. ನಾನೀಗ ಟೊಮೆಟೊ ಹಾಕಿದ್ದೇನೆ. ಟೊಮೆಟೊ ಚೆನ್ನಾಗಿ ಬೇಯಬೇಕಾದ್ರೆ ನೀವು ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಅದು ಬೇಗ ಬೆಂದು ಬಿಡ್ತದೆ. ಹೆಚ್ಚೇನು ಅದಕ್ಕೆ ಬೇಯಲಿಕ್ಕೆ ಟೈಮ್ ಬೇಡ. ನೋಡಿ, ನಾನೀಗ ಫ್ರೈ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಟೊಮೆಟೊ ಸಾರಿನ ಪುಡಿಯನ್ನು ಮಾಡಿದ್ದೇನೆ ವಿಡಿಯೋ. ದಯವಿಟ್ಟು ಆ ಸಾರಿನ ಪುಡಿಯನ್ನು ನೋಡಿ. ಬ್ರಾಹ್ಮಣರ ಶೈಲಿಯ ಸಾರಿನ ಪುಡಿನ ಮಾಡಿದ್ದೇನೆ, ಆ ಪುಡಿ ನೋಡಿ. ಹಾಗೆ ಬ್ರಾಹ್ಮಣರ ಶೈಲಿಯ ಸಾರು ಮಾಡೋದು ಹೇಗಂತನೂ ಸಹ ನಾನೊಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ. ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ನೋಡಿ, ನಾನೀಗ ಸ್ವಲ್ಪ ಇಂಗು, ನಿಮ್ಮ ಹತ್ರ ಇಂಗಿನ ಪುಡಿ ಇದ್ದರೆ ಇಂಗಿನ ಪುಡಿ ಹಾಕಿ. ಅಂಟು ಇಂಗಿದ್ರೆ ದಯವಿಟ್ಟು ಒಂದು ಚೂರು ಅದನ್ನು ನೀರಿನಲ್ಲಿ ಕರಡಿ ಆ ನೀರನ್ನು ಇದಕ್ಕೆ ಹಾಕಿ. ಹಾಗೆ ಗಟ್ಟಿದೆ ಅಂಟು ಇಂಗನ್ನು ಹಾಕಿದರೆ ಅದು ಕರಗೋದಿಲ್ಲ. ಯಾವಾಗ ತಿನ್ನುವಾಗ ಯಾರಿಗಾದರೂ ಸಿಗ್ತದೆ, ಆಗ ತುಂಬ ಇಂಗಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಇದಕ್ಕೆ ಪೌಡರ್ ಇಂಗನ್ನು ಹಾಕ್ಬೋದು. ಗಟ್ಟಿ ಇಂಗಾದರೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ. ಫ್ರೆಂಡ್ಸ್, ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಸಿಂಪಲ್ ಆಗಿರ್ತದೆ.
ಹೆಚ್ಚೇನು ಕೆಲಸ ಇರೋದಿಲ್ಲ ಇದರಲ್ಲಿ ಚಿತ್ರಾನ್ನ ಮಾಡೋಕ್ಕೆ, ಫಟಾಫಟ್ ಅಂತ ಆಗುತ್ತೆ. ನೀವು ಆಲ್ರೆಡಿ ಮೊದಲೇ ಅನ್ನ ಮಾಡಿಟ್ಕೊಂಡ್ರೆ ಬೇಗ ಆಗ್ತದೆ. ನೋಡಿ, ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ನೀವು ಎಷ್ಟು ಕ್ವಾಂಟಿಟಿ ಅನ್ನ ತೊಗೊತೀರೋ, ಎಷ್ಟು ಪ್ರಮಾಣದ ಅನ್ನ ತೆಗೆದುಕೊಳ್ತೀರೋ ಅಷ್ಟಕ್ಕೆ ತಕ್ಕಾದ ಉಪ್ಪು ಮತ್ತು ಮೆಣಸನ್ನು ಹಾಕಿ. ಖಾರ ಮತ್ತು ಉಪ್ಪು ನಮಗೆ ರುಚಿಗೆ ಬೇಕೇ ಬೇಕಲ್ವಾ. ಈಗ ನಾನು ಚಿತ್ರಾನ್ನ ಅಂದಮೇಲೆ ಅರಿಶಿನ ಬಳಸ್ತಾರೆ ಅಲ್ವಾ ಫ್ರೆಂಡ್. ಚಿತ್ರಾನ್ನಕ್ಕೆ ಒಂದು ಮೆರುಗು ಕೊಡುವುದೇ ಅರಿಶಿನ. ನಾನೀಗ ಅರಿಶಿನ ಹುಡಿಯನ್ನು ಹಾಕಿದ್ದೀನಿ. ಅರಿಶಿನ ಹುಡಿ ನಮಗೆ ತುಂಬ ಯೂಸ್ ಆಗ್ತದೆ. ಆ್ಯಂಟಿಸೆಪ್ಟಿಕ್ ಹಾಗೂ ಆ್ಯಂಟಿ ಇನ್ಫ್ಲಮೇಷನ್ 2 ಸಹ ಅದರಲ್ಲಿದೆ. ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಅರಿಶಿನ. ಹಾಗಾಗಿ ನಮ್ಮ ಭಾರತೀಯರು ಎಲ್ಲ ಅಡುಗೆಗೂ ಅರಿಶಿನ ಬಳಸ್ತಾರೆ. ನೋಡಿ, ನಾನೀಗ ಅನ್ನ ಮಾಡ್ಕೊಂಡಿದ್ದೀನಿ. ನೀವು ಯಾವ ಅಕ್ಕಿಯಲ್ಲಿ ಬೆಳ್ತಿಗೆ ಅನ್ನ ಮಾಡ್ತೀರೋ ಅದು. ನಾನು ಇದನ್ನು ನೀವು ಸೋನಾ ಮಸೂರಿಯಲ್ಲೂ ಮಾಡ್ಬೋದು, ಬಾಸುಮತಿ ರೈಸಲ್ಲೂ ಮಾಡ್ಬೋದು, ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬ ಚೆಂದ ಬರ್ತದೆ. ಯಾಕಂದರೆ ನಾನು ಇದಕ್ಕೆ ಶೇಂಗಾ ಬೀಜ ಹಾಕಲಿಲ್ಲ. ಇದೇ ಒಂದು ಡಿಫ್ರೆಂಟ್. ನೆಲಗಡಲೆ ಬೀಜ ಹಾಕದೇ ಮಾಡಿರುವ ಚಿತ್ರಾನ್ನ ಇದು. ಕೊತ್ತಂಬರಿ ಸೊಪ್ಪಿದ್ರೆ ಬೇಕಾದರೆ ಈಗಲೇ ಹಾಕ್ಕೊಳ್ಳಿ. ಅದು ನಾಟಿ ಕೊತ್ತಂಬರಿ ಹಾಕಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ಯಾರಿಗೆಲ್ಲ ನನ್ನ ಈ ಚಿತ್ರಾನ್ನ ಇಷ್ಟ ಆಯಿತು, ದಯವಿಟ್ಟು ಚಿತ್ರಾನ್ನ ಫುಲ್ಲಾಗಿ ನೋಡಿ. ಈ ವಿಡಿಯೋನ ಫುಲ್ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನು ಕಮೆಂಟ್ ಮಾಡ್ತೀರೋ, ನಿಮ್ಗೆ ಯಾವುದಾದ್ರು ಅಡುಗೆ ಬೇಕನ್ಸಿದ್ರೆ ದಯವಿಟ್ಟು ನೀವು ಕಮೆಂಟ್ ಹಾಕಿ. ನಾನು ಆ ಅಡುಗೆನ ನಿಮಗೆ ತೋರಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ದಯವಿಟ್ಟು ಫ್ರೆಂಡ್ಸ್, ಯಾರೆಲ್ಲ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ಯೂಟ್ಯೂಬ್ ಗೆಳತಿಗೆ ಸಹಾಯ ನೀಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನೋಡಿ, ಚಿತ್ರಾನ್ನ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಚಿತ್ರಾನ್ನ ಅಂದ್ರೇ ಚಿತ್ರಾನ್ನ ಅನ್ನಬೇಕು, ಆ ಥರ. ನೋಡಿ ಎಷ್ಟು ಚೆಂದ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.